ಹಾರ್ಮುಜ್ ಜಲಸಂಧಿಗೆ ಹೊಸ ನಾಮಕರಣ ಮಾಡಲಾಗಿದೆ. ಹೊಸ ಹೆಸರಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮುಜ್ ಜಲಸಂಧಿಗೆ ಹೊಸ ನಾಮಕರಣವನ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೊಸ ಹೆಸರಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇನ್ನು ಮುಂದೆ ಹಾರ್ಮುಜ್ ಅಲ್ಲ, ಟ್ರಂಪ್ ಜಲಸಂಧಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಟ್ರಂಪ್ ಜಲಸಂಧಿಯನ್ನ ಇರಾನ್ ತೆರೆಯಬೇಕು. ಕ್ಷಮಿಸಿ, ನಾನು ಹೇಳ್ತಿರೋದು ಹಾರ್ಮುಜ್ ಜಲಸಂಧಿ. ಇರಾನ್ ಹಾರ್ಮುಜ್ ಅನ್ನ ತೆಗಿಲೇಬೇಕು ಅಂತ ಟ್ರಂಪ್ ಮತ್ತೊಂದು ರೀತಿಯ ಗಾಳ ಉರುಳಿಸಿದ್ದಾರೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ವಿಶ್ವದಾದ್ಯಂತ ಸರಕು ಸೇವೆಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಮದು ರಫ್ತು ಮಾಡಿಕೊಳ್ಳುವಲ್ಲಿ 20% ಹಾರ್ಮುಜ್ ಜಲಸಂಧಿಯನ್ನೇ ಒಂದು ರೀತಿ ಅವಲಂಬನೆ ಮಾಡಿಕೊಳ್ಳಲಾಗಿದೆ. ಸಂಬಂಧಪಟ್ಟಂತೆ ಹಿಂದೂ ಮಹಾಸಾಗರಕ್ಕೆ ಸಂಧಿಸುವ ಈ ಜಲಸಂಧಿ ಕೇವಲ ಬೇರೆ ರಾಷ್ಟ್ರಗಳಿಗೆ ಮಾತ್ರ ನಾವು ಮುಕ್ತಗೊಳಿಸ್ತೀವಿ, ಆದರೆ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಬಂಧ ಮುಕ್ತಗೊಳಿಸೋದಿಲ್ಲ ಅನ್ನೋದಾಗಿ ಇರಾನ್ ಕೂಡ ಬಹಳ ಕಟುವಾಗಿ ನುಡಿದಿತ್ತು. ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಯುದ್ಧದಿಂದ ಕೂಡ ಹಿಂದೆ ಸರಿಯುವ ಮಾತಿಲ್ಲ ಅನ್ನೋದಾಗಿ ಕೂಡ ಎಚ್ಚರಿಸಿತ್ತು ಇರಾನ್. ಈಗ ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಬೆಳವಣಿಗೆಗಳು ಹಾಗೆ ಅವರು ಇಟ್ಟುಕೊಂಡಂತ ಕೆಲವೊಂದಷ್ಟು ಬದ್ಧತೆ ಸಿದ್ಧಾಂತಗಳಿಗೆ ನೋಡಿಕೊಂಡು ಇದ್ಯಾಕೋ ವರ್ಕ್ ಆಗೋದಿಲ್ಲ ಅಂತ ಒಂದು ರೀತಿ ಕೆಂಗಣ್ಣಿ ಕಾರಣವಾಗಿದೆ ಹಾರ್ಮುಜ್ ಜಲಸಂಧಿ. ಹಾಗಾಗಿ ಜಲಸಂಧಿಯ ಹೆಸರನ್ನೇ ಬದಲಾವಣೆ ಮಾಡೋದಕ್ಕೆ, ಮರುನಾಮಕರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಂದ್ರೆ ಹಾರ್ಮುಜ್ ಅಲ್ಲ, ಇನ್ನು ಮುಂದೆ ಟ್ರಂಪ್ ಜಲಸಂಧಿ ಅನ್ನೋದಾಗಿ ಮರುನಾಮಕರಣವನ್ನ ಮಾಡಿದ್ದಾರೆ. ಹೇಗೆ ಮಾಡಬೇಕು, ಹೇಗೆ ಬದಲಾವಣೆಗಳನ್ನ ಮಾಡಬೇಕು, ಒಂದು ರೀತಿಯ ಹುಚ್ಚು ಧೋರಣೆಯನ್ನ ಡೊನಾಲ್ಡ್ ಟ್ರಂಪ್ ತೋರ್ತಾ ಇರುವುದು ಇದೇನು ಮೊದಲಲ್ಲ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. I'm so sorry. Such a terrible mistake. The fake news will say he accidentally said no. They have to open up the Strait of Hormuz. Excuse me. I'm so sorry. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.